ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ರೆಸಿಪಿ ಬಂದು ನಾವು ಮಾಡಕ್ ಹೊರಟಿರೋದು ಡೇಸಿ ರೆಸಿಪಿ. ಹಳೆ ಕಾಲದ್ದು ಒಬ್ಬಟ್ಟಿನ ಸಾರು ಹೆಂಗ್ ಮಾಡ್ತಾರೆ, ಒಬ್ಬಟ್ಟು ಮಾಡೋದು ಗೊತ್ತೆಲ್ಲರಿಗೂ. ಬಟ್ ಒಬ್ಬಟ್ಟಿನ ಸಾರು ಯೂಶಲಿ ಎಲ್ಲರೂ ಕಟ್ಟೆಲ್ಲ ಎಸದ್ ಬಿಡ್ತಾರೆ. ಸೊ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ಗೊತ್ತಿರೋದಿಲ್ಲ. ಸೊ ಅದನ್ನ ತೋರ್ಸಕ್ ಹೊರಟಿದೀವಿ. ಸೊ ಹಾಗಾದ್ರೆ ಬನ್ನಿ ಈಗ ರುಚಿಕರವಾದ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ನಾವು ನೋಡೋಣ. ನೋಟ್ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರೂ ಟ್ರೈ ಮಾಡೋದು ಮರಿಬೇಡಿ. ಒಬ್ಬಟ್ಟಿನ ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಗುಂಟೂರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಉಪ್ಪು, ಸ್ವಲ್ಪ ಹುಣಸೆ ಹಣ್ಣು, ಒಣಕೊಬ್ಬರಿ ಸ್ವಲ್ಪ, ಕಾಯಿ ತುರಿ ಒಂದು ಸಣ್ಣ ಕಪ್ಪಷ್ಟು, ಮತ್ತು ಈರುಳ್ಳಿ 1 ರಿಂದ 2 ಈರುಳ್ಳಿ, ಸಣ್ಣದಾದರೆ 2, ದೊಡ್ಡದಾದ್ರೆ 1 ಈರುಳ್ಳಿ, ಮತ್ತು ಗಸಗಸೆ ಸ್ವಲ್ಪ, ಮತ್ತು ಎಣ್ಣೆ. ಬನ್ನಿ ಹಾಗಾದ್ರೆ ನೋಡೋಣ ಹೇಗೆ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ಹೇಳಿ ಬನ್ನಿ ನೋಡೋಣ. ಈಗ ಒಂದು ಬಾಣಲಿಗೆ ಒಂದು ಸ್ವಲ್ಪ 1 ರಿಂದ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ ನಂತರ ಈಗ 1 ಕಪ್ಪಷ್ಟು ಇಟ್ಕೊಂಡಿರೋ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಗುಂಟೂರು ಮೆಣಸಿನ್ಕಾಯಿ ಒಂದು ಕಲರ್ಗೆ ಮತ್ತು ಒಂದು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು. ಇದನ್ನ ಸ್ವಲ್ಪ ಹುರ್ಕೋಬೇಕು. ನಾನು ಪಾಪು ಹುರ್ಕೊಂಬರ್ತೀನಿ. ಈಗ ಇದು ಹುರ್ಕೊಂಡಿದ್ದಾಗಿದೆ. ಇದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಳ್ಳೋಣ. ಇದನ್ನು ಸೇಮ್ ಅದೇ ಥರನೇ ಹುರ್ಕೋಬೇಕು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಅದನ್ನು ಧನಿಯಾ ಜೊತೆ ಹುರ್ಕೊಳ್ಳೋಣ. ಈಗ 2 ಹುರ್ಕೊಂಡಿರೋದನ್ನ ಒಂದು ತಟ್ಟೆಗೆ ಹಾಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ತಿರ್ಗಾ ಯಾಕೆ ಅಂತ ಹೇಳಿದ್ರೆ ಈರುಳ್ಳಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಈಗ ಕಂದು ಬಣ್ಣ ಬಂದಿದೆ ಈರುಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಹಾಕೊಳ್ಳೋಣ. ಈಗ ಒಣಕೊಬ್ಬರಿ, ಅದು ಅಷ್ಟೇ 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಒಣಕೊಬ್ಬರಿ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕೊಳ್ಳೋಣ. ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಳ್ಳೋಣ. ಎಲ್ಲ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಹುರ್ಕೊಂಡಿರೋದೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕ್ಕೊಂಡು ಮಸಾಲೆ ರುಬ್ಕೊಳ್ಳೋಣ. ಈಗ ನೋಡ್ಬೋದು ಮಸಾಲೆ ರುಬ್ಬಿದ್ಮೇಲೆ ಈ ಥರ ಫುಲ್ಲು ಪೇಸ್ಟ್ ಮಾಡ್ಕೋಬೇಕು ಮಸಾಲೆನ. ಸೊ ಈಗ ಒಂದು ಬಾಣಲಿ ತೊಗೋಬೇಕು ಸಾರು ಮಾಡ್ಕೊಳ್ಳೋಕ್ಕೆ. ಈಗ ಬಾಣಲಿಗೆ ನಾವು ಸಾರು ಮಾಡ್ತಾ ಇದ್ದೀವಿ. ಸೊ ಇದರಲ್ಲೇ ರುಬ್ಬಿರೋಂಥ ಮಿಶ್ರಣ ಹಾಕೋಬೇಕು. ಈಗ ಆಗಲೇ ನಾವು ಬಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೇಳೆ ಕಟ್ಟು, ಸೊ ಅದನ್ನು ಹಾಕೋಬೇಕು. ಅದೇ ಸಾರಿಗೆ ತುಂಬ ರುಚಿ ಕೊಡು. ಆ ಕಟ್ಟನ್ನ ಹಾಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಒಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಆಗಲೇ ನಾವು ಹೂರ್ಣ ಮಾಡ್ಕೊಂಡಿರ್ತೀವಲ್ಲ ಹೋಳಿಗೆಗೆ, ಆ ಹೂರ್ಣನ ಒಂಚೂರು ಈ ಸಾರಿಗೆ ಹಾಕೋಬೇಕು. ಸ್ವೀಟು ಮತ್ತೀಗ ಖಾರ 2 ಮಿಕ್ಸ್ ಆಗಿ ಬರುತ್ತೆ. ಒಬ್ಬಟ್ಟಿನ ಸಾರು ಸ್ಪೆಷಾಲಿಟಿನೇ ಅದು. ಈಗ ಸಾರು ಚೆನ್ನಾಗಿ ಕುದಿಬೇಕು. ನೋಡಿ ಈಗ ಸಾಂಬಾರು ಕುದೀತಾ ಇದೆ. ಸೊ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಖಾರ ಬೇಕಾದ್ರೆ ಖಾರ ಜಾಸ್ತಿ ಹಾಕೋಬೋದು. ಸೊ ಈಗ ಬನ್ನಿ ಸಾಂಬಾರಿಗೆ ಹೇಗೆ ಒಗ್ಗರಣೆ ಹಾಕೋದಂತ. ಈಗ ಒಗ್ಗರಣೆ ಬಾಣಲೆಗೆ 1 ರಿಂದ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು. ಈಗ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಈಗ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಇನ್ನು ಸ್ವಲ್ಪ ಮಿಕ್ಸ್ ಇರ್ತೀವಲ್ಲ ಕರ್ಬೇವಿನ ಸೊಪ್ಪು, ಅದನ್ನು ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಒಂದು ಸ್ವಲ್ಪ ಹಾಕೊಳ್ಳೋಣ. ಸೊ ಇದು ಒಗ್ಗರಣೆ ನೀಟಾಗಿ ಆಗಲಿ. ಈಗ ಒಗ್ಗರಣೆನ ಕುದಿತಿರೋ ಸಾಂಬಾರ್ಗೆ ಹಾಕೊಳ್ಳೋಣ. ಈಗ ನೋಡಿದ್ರಲ್ಲ ಹೆಂಗೆ ಒಬ್ಬಟ್ಟಿನ ಸಾರು ಮಾಡೋದು ಅಂತೇಳಿ. ಎಷ್ಟೊಂದು ಜನ ಒಬ್ಬಟ್ಟಿನ ಸಾರನ್ನ ಮಾಡೋದಕ್ಕೆ ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಮತ್ತು ಏನು ಮಾಡ್ತಾರೆ, ಕಟ್ಟನ್ನ ಸುಮ್ಮನೆ ವೇಸ್ಟ್ ಮಾಡ್ತಾರೆ, ಎಸಿತಾರೆ. ಸೊ ಆ ಕಟ್ಟಲ್ಲಿ ಒಬ್ಬಟ್ಟಿನ ಸಾರು ಮಾಡಿದ್ರೆ ಒಬ್ಬಟ್ಟು ಜೊತೆ ಈ ಒಬ್ಬಟ್ಟಿನ ಸಾರು ತುಂಬ ಸ್ಪೆಷಲ್ ಆಗಿರುತ್ತೆ ಕಾಂಬಿನೇಷನ್ನು. ಮತ್ತು ರುಚಿ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಹೇಗೆ ನಾವೀಗ ಒಬ್ಬಟ್ಟಿನ ಸಾರು ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಬನ್ನಿ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕೊಂಡು ನೋಡಿದ್ರಲ್ಲ ಹೇಗೆ ಬಿಸಿ ಬಿಸಿಯಾದ ರುಚಿಯಾದ ಒಬ್ಬಟ್ಟಿನ ಸಾರು ಮಾಡಿದ್ವಿ ಅಂತ ಹೇಳಿ.
ದಯವಿಟ್ಟು ಎಲ್ಲರೂ ಇದನ್ನ ಟ್ರೈ ಮಾಡಿ ಮನೆಯಲ್ಲಿ. ಒಬ್ಬಟ್ಟು ಜೊತೆಗೆ ಒಬ್ಬಟ್ಟಿನ ಸಾರು ಅನ್ನೋ ಜೊತೆ ತುಂಬಾ ಸೂಪರ್ ಕಾಂಬಿನೇಷನ್ ಇರುತ್ತೆ. ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರೆ ಇನ್ನ ಸೂಪರ್ ಆಗಿರುತ್ತೆ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಮ್ಮ ವಿಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನಲ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೀಗೆ ಮುಂದಿನ ಒಂದು ಡೇಸಿ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.